ನೋಡಪ್ಪ, ಈ ವಿಷಯನ ನಿನ್ನ ಹತ್ರ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ, ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ. ಶರಣಾರ್ಥಿ ಕುಲದೇವ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಗ್ಗೆ ಪೂರ್ಣೆ ಇಕ್ಕಿದೀವಿ, ನೀನ್ ಕೊಟ್ಟಿದ್ಯಾ, ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಡಪ್ಪ. ನೋಡಿ, ಇವಾಗ ನಾವು ನೋಡ್ತಾ ಇರ್ಬೋದು ದರ್ಶನ್ ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏಕೆಂದರೆ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ನಾನು ವಿಮರ್ಶೆ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ. ಅದು ಕಾನೂನಾತ್ಮಕವಾಗಿ ಏನು ಪರಿಹಾರ ಆಗಬೇಕು, ಕಾನೂನಾತ್ಮಕವಾಗಿ ಏನು ಡಿಸೈಡ್ ಆಗಬೇಕು ಅದು ಡಿಸೈಡ್ ಆಗುತ್ತೆ. ಆದರೆ ನಾನು ಇಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡಿದೆ, ನೀವು ನೋಡಿರ್ಬೋದು. ಅಂದರೆ ದರ್ಶನ್ ಅವರಿಗೆ ಅಗಾಧವಾದ ಅಭಿಮಾನಿಗಳಿದ್ದಾರೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಬಟ್ ಆದರೆ ಕೆಲವರು ಮಾತ್ರ ಅವರ ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂಥದ್ದು ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಸರವನ್ನು ಉಂಟು ಮಾಡುತ್ತೆ. ಯಾಕೆ ಅಂದರೆ ಯಾರ ಅಭಿಮಾನಿಯ ಬಗ್ಗೆನೂ ಯಾರೂ ಮಾತನಾಡೋ ಅರ್ಹತೆ ಯಾರಿಗೂ ಇರೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ನಟನ ಅಭಿಮಾನಿ ಆದರೆ ಅದು ಅವರವರ ಅಭಿಮಾನ ಅವರವರ ವ್ಯಕ್ತಿಗಳಿಗೆ ಬಿಟ್ಟಂಥದ್ದು. ಯಾಕೆ ಅಂದರೆ ಕೆಲವರು ಹೇಳಿದ್ರು ಅಂಧ ಅಭಿಮಾನಿಗಳು ಹಾಗೆ ಹೀಗೆ ಅಂತ ಕೆಲವು ಸತಿ ಅಭಿಮಾನದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಉಂಟು. ಆದರೆ ಎಲ್ಲೋ ಒಂದು ಕಡೆ ಅಭಿಮಾನ ಇರಬೇಕು, ಅಭಿಮಾನ ಅತಿ ಮಿತಿ ಮೀರಬಾರ್ದು ಅನ್ನೋದು ನನ್ನ ಉದ್ದೇಶ. ಏಕೆಂದರೆ ನಾನು ಒಬ್ಬರ ಅಭಿಮಾನಿ ಅಂದರೆ ನಾನು ಒಬ್ಬರ ಅಭಿಮಾನಿಯಾಗಿರಬೇಕು, ಅಷ್ಟು ಬಿಟ್ಟರೆ ಬೇರೆಯವರ ಅಭಿಮಾನಿಯ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡುವಂಥ ಅರ್ಹತೆ ನನಗೆ ಇರೋದಿಲ್ಲ. ಓಕೆ, ಅದನ್ನು ಬಿಟ್ಬಿಡೋಣ ಒಂದು ಕಡೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೀವು ನೋಡೋದ್ರಲ್ಲ, ಇಲ್ಲಿ ಅಭಿಮಾನಿಗಳು ದರ್ಶನ್ ಅವರು ಜೈಲಲ್ಲಿರೋ ಕಾರಣಕ್ಕಾಗಿ ಎಷ್ಟೋ ಅಭಿಮಾನಿಗಳು ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ, ಹೋಮಗಳನ್ನು ಮಾಡಿಸ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಅಲ್ಲಲ್ಲಿ ಹೋಮಗಳು ನಡೀತಾ ಇದೆ, ಪೂಜೆಗಳು ನಡೀತಾ ಇದೆ. ಅಭಿಮಾನಿಗಳು ಸ್ವತಃ ನಮ್ಮ ಬಾಸ್ ಬರಲಿ, ಹೊರಗಡೆ ಬರಲಿ ಅನ್ನೋ ಒಂದು ಪೂಜೆ ಹೋಮ ಇವೆಲ್ಲ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇದು ಒಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಥರ ಅಭಿಮಾನಿಗಳು ಸ್ವತಃ ದೇವರನ್ನ ಕೇಳಿರುವಂಥ ಒಂದು ವಿಡಿಯೋ. ದೇವರು ಅಸ್ತು ಅಂತಿದೆ, ದೇವರ ಆಶೀರ್ವಾದ ಸಿಕ್ಕಿದೆ, ದೇವರು ಬಲಗಡೆ ಹೂ ಕೊಟ್ಟಿದೆ, ನೀವು ಕಣ್ಣಿಂದ ನೋಡಿರ್ತಕ್ಕಂಥ ವಿಡಿಯೋ. ಸೊ ಈ ರೀತಿ ಎಲ್ಲ ಕಡೆ ಪೂಜೆಗಳು ನಡೀತಾ ಇದೆ. ಆದಷ್ಟು ಬೇಗ ಒಳ್ಳೆಯದಾಗಲಿ, ಸತ್ಯಕ್ಕೆ ಜಯ ಸಿಗಲಿ, ಒಳ್ಳೆ ದರ್ಶನ್ ಅವರು ಒಂದು ಕಳಂಕ ಮುಕ್ತರಾಗಿ ಬರಲಿ ಅಂತ ನಾವು ಆಶಿಸೋಣ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.